ಚಿಕ್ಕಬಳ್ಳಾಪುರದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಆದರೆ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಹೊಡೆದಾಟ ಕೂಡ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಆಗಿರುವಂತಹ ಹೊಡೆದಾಟ, ಮಾಜಿ ಸಚಿವ ಸುಧಾಕರ್, ರಾಜೀವ್ ಗೌಡ ಬೆಂಬಲಿಗರ ಮಧ್ಯೆ ಫೈಟಿಂಗ್ ಆಗಿದೆ. ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿರುವುದು. ಶಿಡ್ಲಘಟ್ಟದ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ ಮಾಜಿ ಸಚಿವ ಸುಧಾಕರ್ ವಿರುದ್ಧ ಸುಧಾಕರ್ ಬೆಂಬಲಿಗರ ನಡುವೆ ಆಗಿರುವಂತಹ ಹೊಡೆದಾಟ ಇದು. ಸುಧಾಕರ್ ವಿರುದ್ಧ ರಾಜೀವ್ ಗೌಡ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಂತೆ. ಆಗ ಸುಧಾಕರ್ ಅವರ ಬೆಂಬಲಿಗರು ಹೋಗಿ ರಾಜೀವ್ ಗೌಡ ಅವರ ಕಾರ್ಯಕರ್ತರ ಮೇಲೆ ಕೈ ಮಿಲಾಯಿಸಿಬಿಟ್ಟಿದ್ದಾರೆ. ಆಗ ಈ ಘಟನೆ ಸಂಭವಿಸಿದೆ. ಸಂಘಟನಾ ಸೃಜನ್ ಅಭಿಯಾನದ ಸಭೆಯಲ್ಲಿ ನಡೆದಿರುವಂತಹ ಹೊಡೆದಾಟ, ಬೆಂಬಲಿಗರ ಗಲಾಟೆ ಮಧ್ಯೆ ಎಐಸಿಸಿ ನಿರೀಕ್ಷಕರು ವಾಪಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ನೂತನ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಎಐಸಿಸಿ ವೀಕ್ಷಕರು ಬಂದಿದ್ರು. ಸಭೆ ನಡೀತಾ ಇತ್ತು. ಆ ಸಭೆ ಮಧ್ಯದಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಒಬ್ರು ಎದ್ನಿಟ್ಕೊಂಡ್ಬಿಟ್ಟು ಅಲ್ಪಸಂಖ್ಯಾತರ ವೋಟ್ ಬೇಕು, ಅವರ ಅಭಿಪ್ರಾಯ ಬೇಡವಾ ಅಂತ ಕೇಳಿದ್ರಂತೆ. ಆಗ ಆಗಿರುವಂತ ಹೊಡೆದಾಟ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುದ್ದುಕೃಷ್ಣ, ಅಷ್ಟಕ್ಕೂ ಆ ಕಾಂಗ್ರೆಸ್ ಸಭೆಯಲ್ಲಿ ನಡೆದಿದ್ದಂತಹ ಹೈಡ್ರಾಮಾ ಏನು? ಈ ಘಟನೆಗೆ ಕಾರಣ ಏನು? ನೈನಾ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕಾಗಿ ಸಂಘಟನಾ ಸೃಜನ್ ಅಭಿಯಾನ ಅಂತೇಳಿ ಇವತ್ತು ಅಭಿಪ್ರಾಯ ಸಂಗ್ರಹ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಚೌಲ್ಟ್ರಿಯಲ್ಲಿ ಈ ಒಂದು ಸಭೆಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು, ಮಾಜಿ ಸಚಿವರಾಗಿದ್ದಂತ ಎಂಸಿ ಸುಧಾಕರ್ ಅವರು ಬಂದಿದ್ರು. ಮತ್ತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನ ಕೇಳಿ ಅಭಿಪ್ರಾಯಗಳ ಸಂಗ್ರಹನ ವೀಕ್ಷಕರಾದಂತ ಪಾಲಕ್ ವರ್ಮಾ ಅಂತೇಳಿ ಅವರು ಪಡ್ಕೊಳ್ತಾ ಇದ್ರು. ತದನಂತರ ಕೊನೆಯಲ್ಲಿ ಶಿಡ್ಲಘಟ್ಟದ ಅಲ್ಪಸಂಖ್ಯಾತ ಮುಖಂಡರ ಒಂದು ಅಭಿಪ್ರಾಯವನ್ನ ಪಡ್ಕೋಬೇಕಂತೇಳಿ ಅಲ್ಪಸಂಖ್ಯಾತ ಮುಖಂಡರೊಬ್ಬರು ಜೋರು ಮಟ್ಟದಲ್ಲಿ ವೀಕ್ಷಕರ ಮೇಲೆ ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನ ಅರಿತಂತ ಮಾಜಿ ಸಚಿವ ಎಂಸಿ ಸುಧಾಕರ್ ಹೇಳಿದ್ರು, ವೀಕ್ಷಕರು ಬಂದಂತಹ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಗೆ ರೀತಿ ಗಲಾಟೆ ಮಾಡೋದು ಸರಿ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಅವರನ್ನ ಸಮಾಧಾನ ಪಡಿಸುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಅಲ್ಲೊಬ್ಬ ಮುಖಂಡನಿಗೆ ಗದರುವಂತ ಜೋರು ಧ್ವನಿಯಲ್ಲಿ ಕೂಡ ಗದರುವಂತ ಪ್ರಸಂಗ ಆಯ್ತು. ಆ ಸಂದರ್ಭದಲ್ಲಿ ಎರಡೂ ಕಡೆಯ ಮುಖಂಡರು ಕೂಡ ಒಂದು ರೀತಿ ಕೈ ಮಿಲಾಯಿಸುವಂತಾಗಿ, ಯಾಕೆಂತಂದ್ರೆ ಅಲ್ಲೊಬ್ಬ ಮುಖಂಡ ಏನು ರಾಜೀವ್ ಗೌಡ ಬೆಂಬಲಿಗಿದ್ದ ಆತ ಮಾಜಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಒಂದು ರೀತಿ ಕೈ ಸನ್ನೆಯನ್ನ ತೋರಿಸುವಂತ ರೀತಿಯಲ್ಲಿ ಅವಾಚ್ಯ ಪದ ಬಳಕೆಯನ್ನ ಮಾಡುವಂತ ರೀತಿಯಲ್ಲಿ ಮಾಡಿದ್ದಂತ ಪ್ರಸಂಗ ಆಯ್ತು. ಹಾಗಾಗಿ ಅಲ್ಲಿದ್ದಂತ ಸುಧಾಕರ್ ಬೆಂಬಲಿಗರಿದ್ರು ಏಕಾಏಕಿ ಆತನ ಮೇಲೆ ಕೆರಳಿ ಮುಗಿಬಿದ್ದು ಆತನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ದೊಡ್ಡ ಮಟ್ಟದ ಎರಡೂ ಕಡೆಯವರು ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವತಃ ಅಲ್ಲಿದ್ದಂತ ವೀಕ್ಷಕರೇ ಒಂದು ರೀತಿ ಗಾಬರಿಗೊಂಡು ಭಯಭೀತರಾಗಿದ್ರು. ಹಾಗಾಗಿ ಗಲಾಟೆ ಏನಿತ್ತು ದೊಡ್ಡ ಮಟ್ಟಕ್ಕೆ ಆದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ವೀಕ್ಷಕರು ಕೂಡ ವಾಪಸ್ ಆದಂತದ್ದು. ಈ ಒಂದು ಘಟನೆಯ ನಂತರ ಅಲ್ಲಿಗೆ ಪೊಲೀಸರು ಕೂಡ ಅವರನ್ನ ಸಮಾಧಾನ ಪಡಿಸಲು ಬಹಳ ಹರಸಾಹಸ ಪಡುವಂತಹ ಕೆಲಸ ಆಯ್ತು. ಅಂದ್ರೆ ಈ ರಾಜೀವ್ ಗೌಡ ಮತ್ತೆ ಡಾಕ್ಟರ್ ಎಂಸಿ ಸುಧಾಕರ್ ಏನಿದ್ರೆ ಇವರಿಬ್ಬರು ಕೂಡ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ನಾಯಕರಾಗಿದ್ರು ಕೂಡ ಈ ಹಿಂದೆ ಪೌರಾಯುಕ್ತೆ ಶಿಡ್ಲಘಟ್ಟ ಅಮೃತ ಗೌಡಗೆ ನಿಂದನೆ ಹಾಕಿದಂತಹ ಪ್ರಕರಣದಲ್ಲಿ ಇಬ್ಬರ ನಡುವೆ ರಾಜಕೀಯ ದ್ವೇಷ ಏರ್ಪಟ್ಟಿತ್ತು. ಹಾಗಾಗಿ ಅಲ್ಲಿದ್ದಂತಹ ಶೀತಲ ಸಮರ ಮತ್ತೆ ಮುಸ್ಕಿನ ಗುದ್ದಾಟ ಏನಿತ್ತು ಈ ಒಂದು ಸಭೆಯಲ್ಲಿ ಹೊರಬಂದು ಒಂದು ರೀತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಂಬಂಧ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ರೀತಿಗೆ ಇವತ್ತು ಸಾಕ್ಷಿಯಾಗಿ ಕಂಡಿತ್ತು. ನಯನ, ಥ್ಯಾಂಕ್ ಯು ಮುದ್ದುಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.